ಸ್ನೇಹಿತರೆ ನಮಸ್ತೆ. ನೋಡಿ, ಒಂದು ಇಂಡಸ್ಟ್ರಿಯಲ್ ಗೋಡನ್ ಆದರೂ ವೇರ್ ಹೌಸ್ ಮಾಡಬೇಕು ಅಂದರೆ ತುಂಬ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನಾವು ಮಾಡ್ತಾ ಇರೋದು PEB ಸ್ಟ್ರಕ್ಚರ್ ಟೈಪ್ ಪ್ರೀಕ್ಯಾಸ್ಟ್ ವಾಲ್ ಮೆಟೀರಿಯಲಲ್ಲಿ ಮಾಡ್ತಾಯಿದ್ದೀವಿ. ಇದೆಲ್ಲ ನಿಮಗೆ 75 mm ಥಿಕ್ನೆಸ್ ಕೂರೋ ಅಂಥ ಪಿಲ್ಲರ್ಸು ವಿತ್ M30 ಗ್ರೇಡ್ ಕಾಂಕ್ರೀಟ್ ಬರುತ್ತೆ, 8 mm TMT ಬಾರ್ಸ್ ಬರುತ್ತೆ. ಸೊ ದಿಸ್ ಈಸ್ ಅ ಬೇಸಿಕ್ ವರ್ಕ್. ಸೊ ಇದು ಮೇಲೆ ನಾವೇನು ಮಾಡ್ತೀವಿ, ನೆಕ್ಸ್ಟು 6 ಇಂಚ್ಗೆ 6 ಇಂಚ್ ಸ್ಕ್ವೇರ್ ಪೈಪ್ಸ್ನ ಇನ್ಸ್ಟಾಲ್ ಮಾಡಿ. ಸೊ ವಿ ಆರ್ ಗೋಯಿಂಗ್ ಟು ಇನ್ಸ್ಟಾಲ್ ದ ಶೀಟ್ಸ್ ಫಾರ್ ಅ ಶೆಡ್ ಆರ್ ವೇರ್ ಹೌಸ್ ಫ್ಯಾಕ್ಟ್ರಿ. ಸೊ ಈಗ ಯೂಶ್ವಲಿ ಇದು ನಮಗೆ 8 ಫೀಟ್ ಪೋಲ್ ಬರುತ್ತೆ, ಬಟ್ ಒಳಗೆ 2 ಫೀಟ್ ಹೋಗಿರೋದ್ರಿಂದ ನಮಗಿದು 6 ಫೀಟ್ ಕ್ಲಿಯರೆನ್ಸ್ ಸಿಗುತ್ತೆ. ಸೊ ಹಾಗೆ ಇಲ್ಲಿ ಗುಂಡಿ ತೋಡ್ತಾ ಇದ್ದಾರೆ. ಸೊ ಅದೇನಕ್ಕೆ ಅಂದರೆ ಸ್ಕ್ವೇರ್ ಪೈಪ್ ಇನ್ಸ್ಟಾಲ್ ಮಾಡೋದಕ್ಕೆ ವಿತ್ ಕಾಂಕ್ರೀಟು. ಸೊ ಅದು ಡೆಪ್ಟು 3 ಫೀಟ್ ಹೋಗುತ್ತೆ, ಬಿಕಾಸ್ ಇಟ್ಸ್ 16 ಫೀಟ್ ಹೈಟ್ ಬರುತ್ತೆ. ಸೊ ಇದೇನಕ್ಕೆ ಮಣ್ಣು ತೆಗಿತಾ ಇದ್ದೀವಿ ಅಂದರೆ ಸ್ವಲ್ಪ ಹೈಟ್ ಇತ್ತು. ಸೊ ಫಾರ್ ದ ಲೆವೆಲ್ ಮಾಡೋದಕ್ಕೆ ಒಂದು ಕಡೆ ತುಂಬ ಝೀರೋ ಮಾಡೋರೆ ನಮಗೆ 3 ಫೀಟ್ ಡಿಫ್ರೆನ್ಸ್ ಬರ್ತಾಯಿದೆ, ನೀವು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಸೊ ಹಾಗಾಗ್ಬಿಟ್ಟು ಇದನ್ನ ಕೇಕ್ ಕಟ್ ಮಾಡೋಂಗೆ ಮಾಡಿ ಸೊ ಮಣ್ಣನ್ನು ಬೇರೆ ಸೈಡ್ ಕಡೆ ಶಿಫ್ಟ್ ಮಾಡಿದ್ದೀವಿ. ಸೊ ಟೆಂಪ್ರರಿಯಾಗಿ ಎಲ್ಲರೂ ಸುಮ್ಮನೆ ಟೆಂಪ್ರರಿ ಶೆಡ್ ಮಾಡೋದಕ್ಕೆ ತುಂಬ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಅದಕ್ಕೆ ನೆಕ್ಸ್ಟ್ ಏನು ಮಾಡ್ಬೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಥ್ಯಾಂಕ್ ಯು.